ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿದೆ. 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಫೈಟ್ ಕೊಟ್ರೆ 8 ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನ ಬದಲು ತುಮಕೂರನ್ನ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಹಾಸನ, ಮಂಡ್ಯ, ಬೆಂಗಳೂರು ಉತ್ತರ, ವಿಜಯಪುರ ಜೆಡಿಎಸ್ ತೆಕ್ಕೆಗೆ ಸಿಕ್ಕಿದೆ. ಇನ್ನು ರಾಹುಲ್ ಜೊತೆ ಚರ್ಚಿಸಿ ಸೀಟು ಅಂತಿಮಗೊಳಿಸಿದ್ದಾರೆ ಡ್ಯಾನಿಶ್ ಅಲಿ ಅನ್ನುವಂತ ಮಾಹಿತಿ ಇದೆ. ಕೊಚ್ಚಿನಲ್ಲಿ ರಾಹುಲ್ ಭೇಟಿ ಮಾಡಿ ಅಂತಿಮವಾಗಿ ನಿರ್ಧರಿಸಿದ್ದಾರೆ. ಮೈಸೂರು, ಕೊಡಗು, ಚಿಕ್ಕಬಳ್ಳಾಪುರ ಉಳಿಸಿಕೊಳ್ಳುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮೈಸೂರು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ ಕೂಡ ಪಟ್ಟು ಹಿಡಿದಿತ್ತು. ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ಕಸರತ್ತನ್ನ ನಡೆಸ್ತಾ ಇದೆ ದೋಸ್ತಿಗಳು. ಈಗ ಸದ್ಯಕ್ಕೆ ಇವಿಷ್ಟು ವಿಚಾರ ಫೈನಲ್ ಆಗಿದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಕೊನೆಗೂ ಫೈನಲ್ ಆಗಿದೆ. ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿತ್ತು. 20ರಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದೆ. 8 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಅದರಲ್ಲಿ ಮೈಸೂರು ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮೈಸೂರು ಬದಲು ತುಮಕೂರನ್ನ ಕಾಂಗ್ರೆಸ್ ಬಿಟ್ಕೊಟ್ಟಿದೆ ಅನ್ನುವಂಥದ್ದು ಅಂತಿಮವಾಗಿ ಆಗಿರುವಂತಹ ನಿರ್ಧಾರ. ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಹಾಸನ, ಮಂಡ್ಯ, ಬೆಂಗಳೂರು ಉತ್ತರ ಕ್ಷೇತ್ರ ಹಾಗೆ ವಿಜಯಪುರ ಇದಿಷ್ಟು ಕ್ಷೇತ್ರಗಳು 8 ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ ಸಿಕ್ಕಿದೆ. ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸಿ ಈ ಎಲ್ಲಾ ಸೀಟುಗಳನ್ನ ಅಂತಿಮಗೊಳಿಸಿದ್ದಾರೆ ಡ್ಯಾನಿಶ್ ಅಲಿ. ಕೊಚ್ಚಿನಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು ಮೈಸೂರು, ಕೊಡಗು, ಚಿಕ್ಕಬಳ್ಳಾಪುರ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಮೈಸೂರು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ ಕೂಡ ಸಾಕಷ್ಟು ಪಟ್ಟು ಹಿಡಿದಿತ್ತು. ಇನ್ನು ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ಕಸರತ್ತನ್ನ ದೋಸ್ತಿಗಳು ನಡೆಸಿದ್ದಾರೆ. ಇನ್ನು ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಅಂತಿಮವಾಗಿ ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ಆದರೆ ಕ್ಷೇತ್ರಗಳ ಹಂಚಿಕೆ ಆಗಿದೆ. ಸೊ ಎಲ್ಲವೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಥವಾ ಇನ್ನೇನಾದ್ರೂ ಗೊಂದಲಗಳಿದೆಯಾ, ಹೇಗೆ? ಅಂಕಿತಾ, ಈಗಾಗಲೇ 12 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಂತಹ ಜೆಡಿಎಸ್ ಈಗ 8 ಕ್ಷೇತ್ರಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಈ ಮುಂಚೆ ಅಂದ್ರೆ ಒಂದು ದಿನದ ಮುಂಚೆ ನಮ್ಗೆ 7 ಕ್ಷೇತ್ರಗಳನ್ನ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ನ ನಾಯಕರು ನಿರ್ಧಾರವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರ ಜೊತೆ ಸೇರಿ. ಆದ್ರೆ ಮತ್ತೊಂದು ಕ್ಷೇತ್ರದ ಚೌಕಾಸಿಯಲ್ಲಿ ಜೆಡಿಎಸ್ ನಾಯಕರು ತೊಡಗಿದ್ರು. ಜೊತೆಗೆ ಚಿಕ್ಕಬಳ್ಳಾಪುರ, ಮೈಸೂರು ಕ್ಷೇತ್ರಗಳು ಸಹ ನಮ್ಗೆ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈ ಮೈಸೂರನ್ನ ಬಿಟ್ಕೊಡೋದ್ರಲ್ಲಿ ಹಿಂದೆ ಸರಿದಿರುವಂತದ್ದು. ಅದನ್ನ ಬಿಟ್ಟು ತುಮಕೂರನ್ನ ಜೆಡಿಎಸ್ ನಾಯಕರಿಗೆ ಕೊಡುವ ಮೂಲಕ ಮೈಸೂರನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿರುವಂತದ್ದು. ಈಗ ಜೆಡಿಎಸ್ ಬಳಿ 8 ಲೋಕಸಭಾ ಕ್ಷೇತ್ರಗಳು ಇದ್ದು 6 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಸಂಭವನೀಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಇನ್ನು 4 ಕ್ಷೇತ್ರಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನುವಂತ ಹಾಕಿ ನಾಳೆ ಅಂತಿಮವಾದಂತಹ ಒಂದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂಕಿತಾ. ಓಕೆ, ಇನ್ನು ಒಂದಷ್ಟು ಬಿಟ್ಕೊಟ್ಟಿರುವಂತ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಆಕಾಂಕ್ಷಿಗಳು ಸಹಜವಾಗೇ ಇದ್ರು. ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ? ಎಲ್ಲರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸ್ಟ್ರಾಟಜಿ ಪ್ಲಾನ್ ಆಗಿದೆ? ಖಂಡಿತವಾಗ್ಲೂ ಅಂಕಿತಾ, ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳಿಗೆ ಜೆಡಿಎಸ್ ನಾಯಕರು ಸಹ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಅದನ್ನ ಬಿಟ್ಕೊಡೋಕೆ ಸಿದ್ಧರಿರಲಿಲ್ಲ. ಹೀಗಾಗಿ ಒಂದಷ್ಟು ಚೌಕಾಸಿಯನ್ನ ಮಾಡೋ ಮೂಲಕ ಬೇರೆ ಕ್ಷೇತ್ರವನ್ನ ಅವ್ರಿಗೆ ಕೊಡೋದ್ರ ಮೂಲಕ ಒಂದು ಸಮಾಧಾನವನ್ನ ಮಾಡಿರುವಂತದ್ದು. ಜೊತೆಗೆ ಆ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ ನಂತರ ನಿರ್ಧಾರವನ್ನ ಮಾಡಿರುವಂತದ್ದು ಅಂಕಿತಾ. ಇನ್ನು ಮೈಸೂರು ಕ್ಷೇತ್ರ ಹಾಗೆ ಹಾಸನ ಕ್ಷೇತ್ರ ಸಾಕಷ್ಟು ಚರ್ಚೆಯಲ್ಲಿತ್ತು. ಎಲ್ಲೋ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈ ಸಾಧಿಸಿದ್ದಾರೆ. ಹೇಗೆ ಬಿಟ್ಕೊಟ್ರು ಮೈಸೂರು ಕ್ಷೇತ್ರ ಅಂತ? ಖಂಡಿತವಾಗ್ಲೂ ಅಂಕಿತಾ, ಈಗಾಗಲೇ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಒಂದು ಪಟ್ಟನ್ನ ಸಿದ್ದರಾಮಯ್ಯ ಅವರು ಹಿಡಿದಿರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಬಳಿಯೂ ಸಹ ಇದೇ ರೀತಿಯಾದಂತಹ ಒಂದು ಮಾತುಕತೆಯನ್ನ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಂಸದರಿರುವಂತಹ ಒಂದು ಕಾರಣದಿಂದ ಮೈಸೂರು ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂತಹ ಒಂದು ಪಟ್ಟನ್ನ ಸಿದ್ದರಾಮಯ್ಯ ಅವರು ಹಿಡಿತಾರೆ. ಮತ್ತೊಂದ್ ಕಡೆ ಜೆಡಿಎಸ್ ನ ನಾಯಕರು ಯಾರ್ಯಾರಿದ್ದಾರೆ, ಸಚಿವರು ಇರ್ಬೋದು, ಜಿಟಿ ದೇವೇಗೌಡ ಇರಬಹುದು, ಅವರು ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರ್ತಾರೆ. ನಮ್ಗೆ ಮೈಸೂರು ಕ್ಷೇತ್ರ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ
ಕಾಂಗ್ರೆಸ್ ನಾಯಕರಿಗೆ ಬಿಟ್ಕೊಡ್ಬೇಡಿ, ಅಲ್ಲಿ ಮತ್ತಷ್ಟು ಮತಗಳನ್ನ ಗಳಿಸ್ಲಿಕ್ಕೆ ಇದು ಉಪಯುಕ್ತ ಆಗುತ್ತೆ. ಜೊತೆಗೆ ದೇವೇಗೌಡರನ್ನು ಸಹ ಏನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒಂದು ಒತ್ತಾಯವನ್ನು ಸಹ ಮಾಡಲಾಗಿತ್ತು. ಆದ್ರೆ ಕೊನೆಗೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬಿಡುಗಡೆಯಾಗಿರುವಂತಹ ಒಂದು ಪಟ್ಟಿಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರ ಕೆಲಸ ಏನಿದೆ ಅದು ಸುಲಭವಾಗಿ ತಮಗೆ ಏನು ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ಗೆ ಮೈಸೂರು ಕ್ಷೇತ್ರದ ಬದಲಾಗಿ ತುಮಕೂರು ಕ್ಷೇತ್ರವನ್ನ ಅಂದ್ರೆ ತುಮಕೂರು ಕ್ಷೇತ್ರದ ಬೇಡಿಕೆಯನ್ನು ಸಹ ಜೆಡಿಎಸ್ ನ ನಾಯಕರು ಇಟ್ಟಿರ್ತಾರೆ. ಹೀಗಾಗಿ ಮೈಸೂರು ಕ್ಷೇತ್ರದ ಬದಲಾಗಿ ತುಮಕೂರನ್ನ ನೀಡುವ ಮೂಲಕ ಅವರಿಗೆ ಒಂದು ಬೆಣ್ಣೆ ಸವರುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಅಂಕಿತಾ. ಓಕೆ, ಧನ್ಯವಾದ ಕಿರಣ ತಮ್ಮೆಲ್ಲ ಮಾಹಿತಿ